ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಥ್ಯಾಂಕ್ಸ್ ಅಮ್ಮ. ಜಗದೀಶ ಎದ್ದಿಲ್ಲ ಅಮ್ಮ ಇನ್ನು? ಅವ್ರು ಬೆಳಿಗ್ಗೆ 6 ಗಂಟೆಗೆ ಎದ್ದು ವಾಕಿಂಗ್ ಹೋಗಿದಾರಪ್ಪಾಜಿ. ಗುಡ್, ವೆರಿ ಗುಡ್. ರೀ ನೀವ್ಯಾಕ್ರಿ ಇವತ್ತು ವಾಕಿಂಗ್ ಹೋಗಿಲ್ಲ? ನಿನಗೆ ಗೊತ್ತಲ್ಲ, ಮಧ್ಯಾಹ್ನ ಒಂದು ಪುಸ್ತಕ ಓದೋಕೆ ಶುರು ಮಾಡಿದ್ನ, ಅದು ರಾತ್ರಿ ಎಲ್ಲ ಓದಿ ಮಲಗಿದಾಗ 2:30 ಗಂಟೆ. ಬೆಳಿಗ್ಗೆ ಹಲೋ ಮೇಡಮ್ ನಮಸ್ಕಾರ, ನಾನು ಭುವನ್ ಭಂಡಾರಿ ಮಾತಾಡ್ತಿರೋದು. ನಮಸ್ತೆ, ಹೇಳಿ ಭಂಡಾರಿ ಅವರೇ. ಮೇಡಮ್ ಮಿಸ್ಟರ್ ಶಂಕರದಾಸ್ ಅವರು ಇದ್ದಾರಾ? ಇದ್ದಾರೆ, 1 ನಿಮಿಷ ಕೊಟ್ಟೆ. ಅಪ್ಪಾಜಿ, ಭಂಡಾರಿ ಅವ್ರು ಫೋನ್ ಮಾಡಿದ್ದಾರೆ. ಹಾಂ ಹೇಳಿ ಮಿಸ್ಟರ್ ಭಂಡಾರಿ. ಇವತ್ತು ಆಫೀಸ್ಗೆ ಎಷ್ಟೊತ್ತು ಬರ್ತಿದ್ದೀರಿ ಸರ್? ಇಲ್ಲ ಮಿಸ್ಟರ್ ಭಂಡಾರಿ, ನಾನಿವತ್ತು ಆಫೀಸಿಗೆ ಬರ್ತಾ ಇಲ್ಲ. ಯಾಕೆ, ಏನಾದರೂ ಎಮರ್ಜೆನ್ಸಿನೇನಾ? ಹಾಗೇನಿಲ್ಲ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಓ ಅಷ್ಟೇ ತಾನೇ, ಬನ್ನಿ ಮನೆಗೆ ಬಂದುಬಿಡಿ. ಓಕೆ ಸರ್, ಮನೆಗೆ ಬರ್ತೀನಿ. ಓಕೆ, ಥ್ಯಾಂಕ್ ಯು ಮಿಸ್ಟರ್ ಭಂಡಾರಿ, ಥ್ಯಾಂಕ್ ಯು. ಏನಂತೆ ಅಪ್ಪಾಜಿ? ಏನಿಲ್ಲಮ್ಮ, ಏನೋ ಮಾತನಾಡಬೇಕು ಅಂತಂದರು, ಮನೆಗೆ ಬನ್ನಿ ಅಂತಂದೆ. ಏನು ವಿಷಯ ಅಂತ ಏನಾದರೂ ಹೇಳಿದ್ರಾ? ಹಾಗೇನೇನು ಹೇಳಲಿಲ್ಲ, ಹೇಗಿದ್ರು ಬರ್ತಾರಲ್ಲ, ಗೊತ್ತಾಗ್ತು ಬಿಡು. ನಮಸ್ಕಾರ. ಬನ್ನಿ. ನಮಸ್ಕಾರ, ಕೂತ್ಕೊಳ್ಳಿ. ಸರ್ ಇದ್ದಾರಾ? ಹಾಂ ಕರಿತೀನಿ, ಕೂತ್ಕೊಳ್ಳಿ. ಹಲೋ. ಹಲೋ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹಲೋ ಮಿಸ್ಟರ್ ಭಂಡಾರಿ. ಹಲೋ ಸರ್. ಯಾ ಸರ್, ಕಂಗ್ರ್ಯಾಚುಲೇಷನ್ಸ್. ಏನಿದೆಲ್ಲ ಬುಕ್ಕೆ ಎಲ್ಲನೂ ಸ್ಪೆಷಲ್? ನಮ್ಮ ಕಂಪ್ನಿಯವರು 40% ಶೇರ್ಸ್ನ ನಿಮ್ಗೆ ವಾಪಸ್ ಕೊಡೋದಕ್ಕೆ ನಾನು ಕನ್ವಿನ್ಸ್ ಮಾಡಿದ್ದೀನಿ ಸರ್. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪ್ಲೀಸ್ ಕುತ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು ಸರ್. ಪೇಪರ್ಸ್ ಎಲ್ಲ ರೆಡಿ ಆಗಿದೆ, ನೀವು ಯಾವಾಗ ಬೇಕೋ ಅವಾಗ ಬಂದು ಫಾರ್ಮ್ಯಾಲಿಟೀಸ್ನ ಮುಗಿಸ್ಕೋಬೋದು. ಓಕೆ ಆಯಿತು, ನಾನು ಹೇಳ್ತೀನಿ ಆ ವಿಷಯ. ನಮ್ಮ ಕಂಪನಿ ಪ್ರಾವಿಷನ್ಸ್ ಬಗ್ಗೆ ನಿಮ್ಗೆ ಚೆನ್ನಾಗೇ ಗೊತ್ತಿದೆ ಸರ್. ನಾವು ಅಕ್ವೈರ್ ಮಾಡ್ಕೊಂಡ ಮಾರ್ಕೆಟ್ನಲ್ಲಿ ಮೇಜರ್ ಶೇರ್ ಹೋಲ್ಡರ್ಸ್ ನಾವೇ ಆಗಿರಬೇಕು. ಬಟ್ ಈಗ ಮೇಜರ್ ಶೇರ್ ಹೋಲ್ಡರ್ಸ್ ನಾವಲ್ಲ. ನಮ್ದಿದ್ದ 40% ಶೇರ್ಸ್ನು ನಿಮಗೆ ಕೊಟ್ಟಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಟು ಹಿಯರ್ ದ್ಯಾಟ್ ಮಿಸ್ಟರ್ ಭಂಡಾರಿ. ಆಮೇಲೆ ಇನ್ನೊಂದು ವಿಷಯ ಸರ್, ಯಶಸ್ವಿ ದಾಸ್ ಕಂಪನಿಯ ಬರೀ ಓವರ್ಸೀಸ್ ರೈಟ್ಸ್ನ ತಗೊಳ್ಳೋದಕ್ಕೆ ಅವ್ರು ಒಪ್ಪಲಿಲ್ಲ. ಹೋಲ್ ಮಾರ್ಕೆಟಿಂಗ್ ರೈಟ್ಸ್ ಬೇಕೇ ಬೇಕು ಅಂತ ಹಠ ಹಿಡಿದ್ರು. ನಾನು ಸಾಕಷ್ಟು ಆರ್ಗ್ಯುಮೆಂಟ್ ಮಾಡಿ ಅವ್ರನ್ನ ಓವರ್ಸೀಸ್ ಮಾರ್ಕೆಟಿಂಗ್ ರೈಟ್ಸ್ ತಗೊಳ್ಳೋದಕ್ಕೆ ಒಪ್ಸಿದ್ದೀನಿ ಸರ್. ಸರ್, ಈ ಸಲ ನಾನು ಸಿನ್ಸಿಯರ್ ಆಗಿ ನಿಮ್ಮ ಪರವಾಗಿ ಪ್ರಯತ್ನ ಪಟ್ಟಿದ್ದೀನಿ. ಇದರಲ್ಲಿ ಯಾವ ಟ್ಯಾಕ್ಟಿಕ್ಸೂ ಇಲ್ಲ, ಯಾವ ಬಿಸ್ನೆಸ್ ಟ್ರಿಕ್ಸೂ ಇಲ್ಲ, ಅಥವಾ ಮೇಡಮ್ ಹೇಳಿದ್ದಾಗೆ ಯಾವ ಕುತಂತ್ರನೂ ಇಲ್ಲ. ಅದೇನು ಅಷ್ಟೊಂದು ನಮ್ಮ ಬಗ್ಗೆ ಕಾಳಜಿ ಮಿಸ್ಟರ್ ಭಂಡಾರಿ? ಸೀರಿಯಸ್ಲಿ ಸರ್, ನಾನು ನಿಮ್ಮನ್ನು ನನ್ನ ಬಿಸ್ನೆಸ್ ಗುರು ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಬಿಸ್ನೆಸ್ ಗುರುನೇ? ಎಸ್ ಸರ್, ನಿಮ್ಮಿಂದ ನಾನು ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಓದಿದ್ದೆ ಕೇಳಿದ್ದೆ ಅಷ್ಟೆ. ಅದನ್ನು ಬಿಸ್ನೆಸ್ನಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ ಅನ್ನೋದನ್ನು ನಿಮ್ಮಿಂದ ನಾನು ಅರ್ಥ ಮಾಡಿಕೊಂಡೆ ಸರ್. ಪ್ರಾಮಾಣಿಕತೆಯಿಂದ ಬಿಸ್ನೆಸ್ನಲ್ಲಿ ಯಶಸ್ಸು ಯಾವತ್ತೂ ಸಾಧ್ಯ ಮಿಸ್ಟರ್ ಭಂಡಾರಿ ಅವರೇ. ಪ್ರಾಮಾಣಿಕತೆಯನ್ನು ಅಳವಡಿಸ್ಕೊಂಡ್ರೆ ಬಿಸ್ನೆಸ್ನಲ್ಲಿ ಯಶಸ್ಸು ಅಂತನ್ನೋದು ಸ್ವಲ್ಪ ಲೇಟಾಗಿ ಸಿಗ್ತದೆ. ಬಟ್ ದೆನ್ ಏನು ಮಾಡ್ತೀರಿ, ಅದೊಂದು ಸೆಟ್ ಬ್ಯಾಕು. ಆದರೆ ಯಶಸ್ಸು ಸಿಕ್ಕೋದೇ ಇಲ್ಲ ಅಂತನ್ನೋದು ಮಾತ್ರ ಸುಳ್ಳು. ಅದನ್ನು ನಾನು ನಿಮ್ಮನ್ನು ನೋಡಿ ಕಲ್ತಿದ್ದೀನಿ ಸರ್. ತಾವು ತಪ್ಪು ತಿಳ್ಕೊಳ್ದೆ ಹೋದರೆ ನಿಮ್ಮಿಂದ ಒಂದು ಗಿಫ್ಟ್ ಕೊಡ್ಬೋದಾ? ಗಿಫ್ಟ?
ಅಲ್ಲ, ಈಗ ನಮಗೆ ಕೊಡೋದನ್ನು ಕೊಟ್ಬಿಟ್ಟು ಆಮೇಲೆ ಅದನ್ನೇ ವಾಪಸ್ ಗಿಫ್ಟಾಗಿ ಕೇಳೋದಿಲ್ಲ ತಾನೆ. ನಾಟ್ ಎಟ್ ಆಲ್ ಸರ್. ನಾನು ಬೇರೆ ವಸ್ತುನೇ ಗಿಫ್ಟಾಗಿ ಕೇಳಬೇಕು ಅಂತಿದ್ದೀನಿ. ಅಶಿ ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಆ ಪೆನ್ನು ನನಗೆ ಗಿಫ್ಟಾಗಿ ಕೊಡ್ತೀರಾ ಸರ್? ನನ್ನ ಪೆನ್ನ? ಐ ಮೀನ್, ಇದನ್ನು ಕೇಳ್ತಾ ಇದ್ದೀರಾ? ಹೌದು ಸರ್, ನಿಮ್ಮ ನೆನಪಿಗೋಸ್ಕರ. ಆ ಪೆನ್ನನ್ನು ಬಳಸಿದಾಗಲೆಲ್ಲ ನಿಮ್ಮನ್ನು, ನೀವು ಕಲಿಸ್ಕೊಟ್ಟು ಪಾಠನ ನಾನು ಜ್ಞಾಪಿಸ್ಕೊಳ್ತಾನೆ ಇರ್ತೀನಿ. ಓ, ಓಕೆ ಓಕೆ, ಆಲ್ ರೈಟ್, ತೋಳಿ. ಆ್ಯಂಡ್ ಬೆಸ್ಟ್ ಆಫ್ ಲಕ್ ಟು ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಂ, ಓಕೆ ಓಕೆ. ಸಂಜೆ 5 ಗಂಟೆವರೆಗೂ ನಾನು ಬ್ಯಾಂಕಲ್ಲಿ ಇರ್ತೀನಿ. ಬನ್ನಿ ಬನ್ನಿ, ಅಷ್ಟೊಡೆ ಬನ್ನಿ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಹಲೋ ಸರ್. ಓ, ಮಿಸ್ಟರ್ ಜಗದೀಶ್, ಸೀಯಿಂಗ್ ಆಫ್ ಲಾಂಗ್ ಟೈಮ್. ಬನ್ನಿ ಬನ್ನಿ, ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ತಂದೆ ಶಂಕರದಾಸ್ ಅವರು ಮುಂಚೆ ಕ್ಲಬ್ಬಲ್ಲಿ ಸಿಗೋರು. ಯಾಕೋ ಈ ನಡುವೆ ಸಿಗ್ತಿಲ್ಲ. ಕ್ಲಬ್ ಕಡೆ ಬರ್ತಿಲ್ಲ ಅನ್ಸತ್ತೆ. ಇಲ್ಲ ಸರ್, ಈಗ ಅವರು ಕಂಪ್ನಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ರೆಗ್ಯುಲರ್ ಆಗಿ ಆಫೀಸ್ ಅಟೆಂಡ್ ಮಾಡ್ತಿದ್ದಾರೆ. ಓ, ನಿಮ್ಮ ಕಂಪ್ನಿನ ಯಾರೋ MNC ಟೇಕ್ ಓವರ್ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಆಗೋದ್ರಲ್ಲಿತ್ತು, ಕೊನೆಗೆ ಏನೇನೋ ಆಗಿ ನಮ್ಮ ಕೈಗೆ ಬಂತು ಸರ್. ಓ, ಗುಡ್. ಪ್ರೊಡಕ್ಷನ್ಸ್ ಕೂಡ ನಡೀತಿದೆ. ನೋಡಿದೆ, ರೆಮಿಟೆನ್ಸಸ್ ಬರ್ತಾ ಇದೆ. ನಿಮ್ದೇನಾ ಪೂರ್ತಿ ಟ್ರಾನ್ಸಾಕ್ಷನ್ ಅವೆಲ್ಲ? ಹೌದು ಸರ್, ಮ್ಯಾನೇಜ್ಮೆಂಟ್ ಈಗ ನಮ್ಮ ಕೈಗೆ ಬಂದಿದೆ. ಆದರೂ ರಾಜೀವ್ ಶರ್ಮನ ಹಗರಣದಿಂದ ನಿಮ್ಮ ಕಂಪ್ನಿಗೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಯಿತು. ಹೋಗಲಿ ಬಿಡಿ ಆ ವಿಚಾರ. ಏನು ಹೇಳಿ, ನನ್ನನ್ನೇ ಹುಡ್ಕೊಂಡು ಬ್ಯಾಂಕ್ ಬಂದಿದ್ದೀರಾ, ಏನು ಸಮಾಚಾರ? ಅದು ಸರ್, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು. ನೀವೀ ಬ್ಯಾಂಕ್ ಮ್ಯಾನೇಜರ್ ಆಗಿ ಹೆಲ್ಪ್ ಮಾಡೋಕ್ಕಾಗದೇ ಇರ್ಬೋದು, ಆದರೆ ಒಬ್ಬ ಫ್ರೆಂಡಾಗಿ ನನಗೆ ಹೆಲ್ಪ್ ಮಾಡ್ಬೋದು. ಏನು ವಿಷಯ ಹೇಳಿ. ಅದು ನನಗೆ ರಾಜೀವ್ ಶರ್ಮನ ಅಕೌಂಟ್ ಡೀಟೇಲ್ಸ್ ಬೇಕಾಗಿತ್ತು. ನನಗೆ ಗೊತ್ತು ಸರ್, ನಿಮ್ಮ ಬ್ಯಾಂಕ್ ರೂಲ್ಸ್ ಪ್ರಕಾರ ಇದನ್ನು ನೀವು ನನಗೆ ಕೊಡೋಕ್ಕಾಗಲ್ಲ. ಆದರೆ ನನಗೆ ಈ ಡೀಟೇಲ್ಸ್ನ ನೀವು ಕೊಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ರಾಜೀವನ ಅಕೌಂಟ್ನಲ್ಲಿರೋದು ಅವನ ಪರ್ಸ್ನಲ್ ಹಣ ಅಲ್ಲ, ಅದು ನಮ್ಮ ಹಣ. ರಾಜೀವ ನಮ್ಮಿಂದ ಮ್ಯಾನಿಪುಲೇಟ್ ಮಾಡಿ ಕೂಡಿಟ್ಟಿರೋ ಹಣ. ಅದು ಎಲ್ಲಿಂದ ಬಂದಿದೆ, ಎಲ್ಲಿಗೆ ಹೋಗಿದೆ ಅಂತ ತಿಳ್ಕೋಬೇಕಾಗಿದೆ ಸರ್. ಸರಿ ಜಗದೀಶ್, ಆದರೆ ಬ್ಯಾಂಕ್ನಲ್ಲಿ ಅಕೌಂಟ್ ಸೀಕ್ರೆಸಿ ಮೇಂಟೈನ್ ಮಾಡೋದು, ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ? ಸರ್ ಪ್ಲೀಸ್ ಸರ್, ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು. ರಾಜೀವನಿಂದ ನಮ್ಮ ಮನೆ ನೆಮ್ಮದಿ, ಕಂಪ್ನಿ ಸ್ಥಿತಿ ಎಲ್ಲ ನಾಶ ಆಗೋಗಿತ್ತು. ನಮ್ಮ ಕಂಪ್ನಿ, ನಮ್ಮ ಮನೆ ಎಲ್ಲನೂ ಮೊದಲಿನ ಸ್ಥಿತಿಗೆ ತರೋದಕ್ಕೆ ಪ್ರಯತ್ನ ನಡೀತಾನೆ ಇದೆ. ಈ ಪ್ರಯತ್ನದಲ್ಲಿ ನಮಗೆ ಯಶಸ್ಸು ಸಿಗಬೇಕಾದ್ರೆ ರಾಜೀವ ನಮ್ಮಿಂದ ಮೋಸದಿಂದ ಕಬಳಿಸಿರೋ ಹಣ ಏನಾಯಿತು ಅನ್ನೋದನ್ನು ನಾವು ತಿಳ್ಕೋಬೇಕು. ಆ ಹಣನ ಉಪಯೋಗಿಸ್ಕೊಂಡು ರಾಜೀವ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದನ್ನು ತಡಿಬೇಕು. ಸರ್, ನೀವು ಕೊಡೋ ರಾಜೀವನ ಅಕೌಂಟ್ ಡೀಟೇಲ್ಸ್ನ ನಾನು ಅಫಿಷಿಯಲ್ ಆಗಿ ಎಲ್ಲೂ ಯೂಸ್ ಮಾಡಲ್ಲ. ನನ್ನ ನಂಬಿ ಪ್ಲೀಸ್. ಓಕೆ ಜಗದೀಶ್, ನಾನು ನಿಮಗೆ ಡೀಟೇಲ್ಸ್ ಕೊಡಬಲ್ಲೆ, ಆದರೆ ಪ್ರಿಂಟೌಟ್ ಕೊಡೋಕ್ಕಾಗಲ್ಲ, ನೀವೇ ಬರ್ಕೋಬೇಕಾಗತ್ತೆ. ಓಕೆ ಸರ್, ತೊಂದರೆ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಅಲ್ರಿ, ಹೇಳಿದ್ನಲ್ಲ, ಯಾರೋ ಹುಡುಗರು ಪ್ಯಾಕ್ ಮಾಡೋವಾಗ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಆ CD ಎಲ್ಲ ರೀಪ್ಲೇಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇನ್ನೇನು ಪ್ರಾಬ್ಲಮ್ ನಿಮಗೆ? ಆಯಿತು ಬಿಡಿ, ಆ CDನೆಲ್ಲ ಕಳಿಸಿ ಒಂದು ಅಫಿಷಿಯಲ್ ಲೆಟ್ರ್ ಜೊತೆಗೆ. ಅದನ್ನ ರೀಪ್ಲೇಸ್ಮೆಂಟ್ಗೆ ನಾನು ಅರೇಂಜ್ಮೆಂಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.
ಹೇಳಿ ಸಾರಿಕಾ, ಏನು ತಗೋತೀರಾ? ಏನು ಬೇಡ ಸರ್. ಹಾಗಂದ್ರೆ ಹೇಗೆ? ನಮ್ಮ ಪ್ರಾಜೆಕ್ಟ್ ಮೇಯ್ನ್ ಸಿಂಗರ್ ನೀವು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆಫೀಸಿಗೆ ಬಂದಿರೋ ಸ್ಪೆಷಲ್ ಗೆಸ್ಟ್. ಹೇಳಿ, ಏನು ತಗೋತೀರಾ? ಕಾಫಿ, ಟೀ, ಜ್ಯೂಸ್? ಏನು ಬೇಡ ಸರ್. ಅಷ್ಟೊಂದು ಸಂಕೋಚ ಪಟ್ರೆ ಹೇಗ್ರಿ? ಸರಿ, ಜ್ಯೂಸ್ ಹೇಳಲಾ? ಮತ್ತೆ ಫೋನ್ ಮಾಡಿ ಅರ್ಜೆಂಟಾಗಿ ಆಫೀಸಿಗೆ ಬನ್ನಿ ಅಂದ್ರಿ. ಹಾಂ, ಅದು ನಮ್ಮ ಭಾವಯಾನ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಾಗೆ ಕೆಲವು CDs ಕೊಡಬೇಕಾಗಿತ್ತು. ನಾನೇ ಮನೆಗೆ ತಂದ್ಕೊಡೋಣ ಅಂದ್ಕೊಂಡೆ, ಆದರೆ ಟೈಮ್ ಇರಲಿಲ್ಲ. ಸಾರಿ. ತಗೊಳ್ಳಿ, ಇದರಲ್ಲಿ ಕೆಲವು ಪದ್ಯಗಳಿದೆ. ಪಾಪ ಅಡಿಗರ ಮಗ ತುಂಬ ಕಷ್ಟಪಟ್ಟು ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆ CDಗಳಲ್ಲಿ ಒಂದೊಂದು ಪದ್ಯಕ್ಕೂ 3 ಟ್ಯೂನ್ ಇದೆ. ನೀವು ಕೇಳಿ ಪದ್ಯಕ್ಕೆ ಯಾವ ಟ್ಯೂನ್ ಸೂಟ್ ಆಗುತ್ತೆ ಅಂತ ನನಗೆ ಹೇಳಿ. ಅಲ್ಲ ಸರ್, ಬೇರೆ ಯಾರಾದರೂ ಎಕ್ಸ್ಪರ್ಟಿಗೆ ಕೊಡಬೇಕಾಗಿತ್ತು. ನನ್ನ ಆಯ್ಕೆ ಅಂದರೆ ಎಕ್ಸ್ಪರ್ಟ್ಸ್ನು ಕೇಳ್ತೀನಿ. ನೀವು ಒಂದ್ಸಲಿ ಹೇಳಿ. ಹಾಡಬೇಕಾಗಿರೋದು ನೀವು ತಾನೇ? ಓಕೆ ಸರ್. ಏನು ಸರ್ರಾ? ಹಲೋ ಮೇಡಮ್, ನನ್ನ ಪ್ರಸಾದ್ ಅಂದರೆ ಸಾಕು. ಹಾಗಲ್ಲ, ನೀವು ದೊಡ್ಡ ಮ್ಯೂಸಿಕ್ ಕಂಪ್ನಿ ಓನರು, ಸ್ಟೇಟಸ್ ಇರೋರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮ ಸ್ನೇಹಿತ. ನಿಮಗೆ ನಾನು ಒಳ್ಳೆ ಫ್ರೆಂಡ್ ಅನಿಸಿದ್ರೆ ಈ ಸರ್ಗಿರೆಲ್ಲ ಇವತ್ತಿಂದಾನೇ ಬಿಟ್ಬಿಡಿ. ಅಯ್ಯೋ, ಇಲ್ಲ ಅಂತ ಹೇಗೆ ಹೇಳಿ? ಆ ಕಡೆ ಮಗನ ಕಳ್ಕೊಂಡು ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿದ ಅಡಿಗರು, ಈ ಕಡೆ ಕಾಂಪನ್ಸೇಷನ್ ಕೊಡಬೇಕು, ಇಲ್ಲಾಂದರೆ 3 ವಿಡಿಯೋ CDಗಳಿಗೆ ಹಾಡಬೇಕು ಅಂತ ಕಂಡೀಷನ್ ಹಾಕಿದ್ದ ಮೇಘರಾಜ್. ಹಣ ಇಲ್ಲದ ಪರಿಸ್ಥಿತಿ. ಇಂಥ ಸಂಕಷ್ಟದ ಪರಿಸ್ಥಿತಿಲಿ ನನ್ನನ್ನು ಇಕ್ಕಟ್ಟಿನಿಂದ ಪಾರು ಮಾಡಿದವ್ರು ನೀವು. ನೀವಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ನಾ ವಿಡಿಯೋ CDಗಳನ್ನ ಹಾಡಬೇಕಾಗಿತ್ತು. ನಾನು ನನ್ನ ವ್ಯಕ್ತಿತ್ವನೇ ಕೊಂದ್ಕೊಂಡಾಗ್ತಿತ್ತು. ನೀವು ಅದನ್ನು ತಪ್ಪಿಸಿದ್ರಿ. ನಿಮಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ನನಗೆ. ಸಾರಿ. ನೋ ಸಾರಿ, ನೋ ಥ್ಯಾಂಕ್ಸ್. ಈಗ ಹಳೇದನ್ನೆಲ್ಲ ಮರ್ತ್ಬಿಡಿ. ನೀವು ರಿಲ್ಯಾಕ್ಸ್ಡ್ ಆಗಿರಿ. ಈ ಭಾವಯಾನ ಪ್ರಾಜೆಕ್ಟು ನನ್ನ ಬಿಸ್ನೆಸ್ ಪ್ರಾಜೆಕ್ಟ್ ಅಲ್ಲ. ಇದು ನನ್ನ, ನಿಮ್ಮ, ಅಡಿಗರ, ಅವ್ರು ತೀರೋದ ಮಗ ಎಲ್ಲರ ಕನಸು. ಈ ಪ್ರಾಜೆಕ್ಟ್ಗೆ ನಾವು ಎಷ್ಟು ಕಾನ್ಸಂಟ್ರೇಟ್ ಮಾಡಿದ್ರೂ ಸಾಲದು. ಆ CD ಇರೋ ಟ್ಯೂನೆಲ್ಲ ಕೇಳಿ ಪದ್ಯಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂತ ನನಗೆ ಹೇಳಿ. ಇದನ್ನೆಲ್ಲ ನಿಮಗೆ ಬ್ಯಾಂಕ್ ಮ್ಯಾನೇಜರ್ ಕೊಟ್ರಾ? ಹೌದು ಸರ್. ಈಗೆಲ್ಲ ಇನ್ನೊಬ್ಬರು ಅಕೌಂಟ್ ಸ್ಟೇಟ್ಮೆಂಟ್ ಕೊಡೋದು ರೂಲ್ಸ್ಗೆ ಅಗೇನ್ಸ್ಟ್. ಅನ್ಅಫಿಷಿಯಲ್ ಆಗಿ ಇದನ್ನೆಲ್ಲ ತೊಗೊಂಬಂದಿದ್ದೀನಿ. ಏನೋ ಅದೇ ಅಂದ್ಕೊಂಡೆ, ಬ್ಯಾಂಕಲ್ಲಿ ಇನ್ನೊಬ್ಬರ ಅಕೌಂಟ್ ಡೀಟೇಲ್ಸು ಬೇರೆಯವರು ಕೊಡೋದಿಲ್ಲ. ಇನ್ನು ಇಂಟರ್ನ್ಯಾಷನಲ್ ಬ್ಯಾಂಕ್ ಮ್ಯಾನೇಜರ್ ನಿಮಗೆ ಗುರ್ತಿರೋರು, ಹಾಗಾಗಿ ಅವ್ರ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಹೇಳಿದೆ. ಈ ಡೀಟೇಲ್ಸಿಂದ ಏನಾದರೂ ಪ್ರಯೋಜನ ಆಗ್ಬೋದಾ ಸರ್? ಜಗದೀಶ್, ನಾನು ನಿಮಗೆ ಮೊದಲೇ ಹೇಳಿದಾಗೆ ಟ್ರಾನ್ಸಾಕ್ಷನ್ಸ್ ಎಲ್ಲ ವೈಟಲ್ಲೇ ನಡೆದಿದೆ. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೂಡ ಪೇ ಮಾಡಿದ್ದಾರೆ. ಉಳಿದ ಹಣನ ಯುರೋಪಿಯನ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದರಲ್ಲಿ ಇಲ್ಲೀಗಲ್ ಅನ್ನೋಂಥದ್ದೇನು ನಡೆದೇ ಇಲ್ಲ. ಹಾಗಾದರೆ ಈ ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ದು ವ್ಯರ್ಥ ಆಗುತ್ತಾ ಸರ್? ನಮಗೇನಾದ್ರು ದಾರಿ ಕಾಣಬಹುದೇನೋ ಅಂತ ಒಂದು ಚಾನ್ಸ್ ತೊಗೊಂಡೆ. ಬಟ್ ಜಗದೀಶ್, ಈ ಟ್ರಾನ್ಸಾಕ್ಷನಲ್ಲಿ ರಾಜೀವ್ ಕಾನೂನಿನ ಎಲ್ಲೇ ಮೀರಿ ಏನೂ ಮಾಡಿಲ್ಲ. ಸಂಜನಾ ರಾಜೀವ್ ವೈಫು. ರಾಜೀವ್ನ ಮದುವೆ ಆದಮೇಲೆ ಸಂಜನಾ ತಮ್ಮ ಕಂಪ್ನಿನ ರಾಜೀವ್ಗೆ ಗಿಫ್ಟ್ ಮಾಡಿದ್ದಾರೆ. ಆಬ್ಸಲ್ಯೂಟ್ ಓನರ್ ಆದ ರಾಜೀವ್ ಕಂಪ್ನಿನ ತಮಗೆ ಬಂದಾಗ ಮಾರ್ಕೊಂಡಿದ್ದಾರೆ. ಅದೆಲ್ಲ ಸರಿ ಸರ್. ಆದರೆ ರಾಜೀವ್ ನಮ್ಮ ಯಶಸ್ವಿ ದಾಸ್ ಪ್ರಾಫಿಟ್ಸ್ನೆಲ್ಲ ಸೈಗಲ್ ಸರ್ಜಿಕಲ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸುಳ್ಳು ಲೆಕ್ಕ ತೋರಿಸಿದಾನಲ್ಲ, ಅದಕ್ಕೇನು ಮಾಡೋದು?
ನಿಮ್ಮ ಕಂಪನಿ ಪ್ರಾಫಿಟ್ಸ್ನೆಲ್ಲ ಸೈಕಲ್ ಸರ್ಜಿಕಲ್ಸ್ಗೆ ಶಿಫ್ಟ್ ಮಾಡಿರೋದು, ಸುಳ್ಳು ಲೆಕ್ಕ ತೋರಿಸಿರೋದು, ಇದೆಲ್ಲ ನಿಮ್ಮ ಕಂಪನಿಯ ಇಂಟರ್ನಲ್ ಮ್ಯಾಟರ್ಸ್ ಜಗದೀಶ್. ದ ಪಾಯಿಂಟ್ ಹಿಯರ್ ಈಸ್ ರಾಜೀವ್ ಸೈಕಲ್ ಸರ್ಜಿಕಲ್ ಕಂಪನಿಯ ಓನರ್. ಅವರು ಕಂಪನಿನ ಮಾರಿದ್ದಾರೆ. ಇದರಲ್ಲಿ ಇಲ್ಲೀಗಲ್ ಅನ್ನುವಂಥದ್ದು ಏನಿದೆ ನೀವೇ ಹೇಳಿ ಜಗದೀಶ್. ಬಹಳ ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ. ಈಸ್ ಎ ವೆರಿ ಸ್ಮಾರ್ಟ್ ಆಪರೇಟರ್. ಓಕೆ ಸರ್, ರಾಜೀವ ಸ್ಮಾರ್ಟ್ ಆಪರೇಟರು, ಬುದ್ಧಿವಂತ, ಒಳ್ಳೆ ಮ್ಯಾನಿಪ್ಯುಲೇಟರು, ಎಲ್ಲ ಸರಿ. ಅವನು ಹೊಗಳ್ಕೊಂಡು ಕೂತಿರೋದು ಬಿಟ್ಟು ನಮ್ಮಿಂದ ಬೇರೆ ಏನೂ ಮಾಡೋಕ್ಕಾಗಲ್ವಾ? ಆಗತ್ತೆ ಜಗದೀಶ್, ಖಂಡಿತ ಆಗತ್ತೆ. ಅದಕ್ಕೋಸ್ಕರ ತಾನೇ ನಾವಿಷ್ಟೆಲ್ಲ ಮಾಡ್ತಾ ಇರೋದು. ರಾಜೀವ್ಗೆ ಕಾತ್ಯಾಯಿನಿ ಮರ್ಡರ್ ಕೇಸಲ್ಲಿ ಗಿಲ್ಟಿ ಅಂತ ಪ್ರೂವ್ ಆದರೆ ಆ ಬೇಸಿಸ್ ಮೇಲೆ ನಿಮ್ಮಿಂದ ಪಡ್ಕೊಂಡಿರೋ ಹಣ ಎಲ್ಲ ವಾಪಸ್ ಪಡ್ಕೋಬೋದು. ನಿಮ್ಮ ಕಂಪನಿಯಲ್ಲಿ ಮಾಡಿರೋ ರಾದ್ದಾಂತ, ಸೈಕಲ್ ಸರ್ಜಿಕಲ್ಸ್ನ ಕುತಂತ್ರದಿಂದ ಮಾರಿರೋದು ಎಲ್ಲ ಆಚೆಗೆ ಬರುತ್ತೆ. ಆಗ ಮ್ಯಾನಿಪ್ಯುಲೇಷನ್ನ ಪ್ರೂವ್ ಮಾಡ್ಬೋದು. ಅದು ಸುಲಭ. ಜಗದೀಶ್, ಕಾನೂನಿನ ಕಣ್ಣಿಗೆ ಮೋಸ, ಮ್ಯಾನಿಪ್ಯುಲೇಷನ್ ಇವೆಲ್ಲ ಮೇಲ್ನೋಟಕ್ಕೆ ಕಾಣೋದಿಲ್ಲ. ಅದು ನಡೆದಿದೆ ಅಂತ ಪ್ರೂವ್ ಮಾಡಬೇಕು. ಆವಾಗ ಆಟೋಮ್ಯಾಟಿಕಲಿ ನಿಮ್ಮ ಹಣ ಎಲ್ಲ ನಿಮಗೆ ವಾಪಸ್ ಬರುತ್ತೆ. ರಾಜೀವ್ ತಾನು ಮಾಡಿರೋ ಟ್ರಾನ್ಸಾಕ್ಷನ್ ಎಲ್ಲ ಲೀಗಲ್ ಆಗಿ ಮಾಡಿದ್ದಾರೆ. ಒಂದು ವೇಳೆ ಅವರು ಟ್ಯಾಕ್ಸ್ ಕಟ್ಟಲಿಲ್ಲ, ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ಟಿರಲಿಲ್ಲ ಅಂತಂದರೆ ಕಾನೂನು ಪ್ರಕಾರ ಅವರಿಗೆ ಪ್ರೊಸೀಡಿಂಗ್ಸ್ ಮಾಡ್ಬೋದಾಗಿತ್ತು. ಆದರೆ ರಾಜೀವ್ ಎಲ್ಲ ಲೀಗಲ್ ಆಗಿ ಮಾಡಿರೋದ್ರಿಂದ ಅವ್ರಿಗೆ ಶಿಕ್ಷೆ ಕೊಡಿಸಲೇಬೇಕಾದ ಬದ್ಧತೆ ನಮ್ಮ ಮೇಲೆ ಜಾಸ್ತಿ ಇದೆ. ಆಯಿತು ಸರ್, ನೀವೇನು ಮಾಡ್ತಿರೋ, ಹೇಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಹಣ ಎಷ್ಟಾದರೂ ಖರ್ಚಾಗಲಿ ಪರವಾಗಿಲ್ಲ, ಐ ಡೋಂಟ್ ಕೇರ್. ನಿಮಗೆ ಎಷ್ಟು ಜನ ಬ್ರಿಲಿಯಂಟ್ ಲಾಯರ್ಸ್ ಅಸಿಸ್ಟೆನ್ಸ್ ಬೇಕೋ ತಗೊಳ್ಳಿ. ಬೆಸ್ಟ್ ಲಾಯರ್ಸ್ನ ಎಂಗೇಜ್ ಮಾಡಿ. ನಿಮಗೇನು ಫೆಸಿಲಿಟೀಸ್ ಬೇಕು ನಾನು ಅರೇಂಜ್ ಮಾಡ್ತೀನಿ. ಆದರೆ ರಾಜೀವ ಶಿಕ್ಷೆಯಿಂದ ತಪ್ಪಿಸ್ಕೋಬಾರ್ದು. ಹೇಗಾದರೂ ಸರಿ, ರಾಜೀವಂಗೆ ಶಿಕ್ಷೆ ಆಗಲೇಬೇಕು. ರಿಲ್ಯಾಕ್ಸ್ ಜಗದೀಶ್, ರಿಲ್ಯಾಕ್ಸ್. ಬೇರೆ ಏನು ಮಾಡೋದು ಸರ್? ಬೇಕಾದರೆ ದೇವೇಂದ್ರ ಕಠಾರಿಯನ್ನ ಅಪ್ರೋಚ್ ಮಾಡಿ, ಪರವಾಗಿಲ್ಲ. ಏನು ಹೇಳ್ತಾ ಇದ್ದೀರಾ ಜಗದೀಶ್? ಸರಿಯಾಗೇ ಹೇಳ್ತಿದ್ದೀನಿ. ದೇವೇಂದ್ರ ಕಠಾರಿಯ ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ? ಹಣಕ್ಕೋಸ್ಕರ ತಾನೆ. ನಾವು ಅವನಿಗೆ ಹಣ ಆಫರ್ ಮಾಡೋಣ. ರಾಜೀವ ಎಷ್ಟು ಆಫರ್ ಮಾಡಿದಾನೋ ಅದಕ್ಕಿಂತ ಜಾಸ್ತಿ ಆಫರ್ ಮಾಡೋಣ. ಅಷ್ಟೊಂದು ಹಣ ಸಿಗುತ್ತೆ ಅಂದರೆ ದೇವೇಂದ್ರ ಕಠಾರಿಯ ಯಾಕೆ ಒಪ್ಕೊಳ್ಳಲ್ಲ ನೋಡೋಣ. DK ಎಂಥ ಮನುಷ್ಯ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡಬಲ್ಲ. ಅವನನ್ನು ಹೇಗೆ ನಂಬ್ತೀರಾ? 216 ಕೋಟಿ ರೂಪಾಯಿ ಇನ್ವಾಲ್ವ್ ಆಗಿದೆ ಜಗದೀಶ್. DKಗೆ ರಾಜೀವ್ ಎಷ್ಟು ಆಫರ್ ಮಾಡಿದ್ದಾನೆ ಅಂತ ನಿಮಗೇನು ಗೊತ್ತು? ನೀವು ಆಫರ್ ಮಾಡಿದ್ಮೇಲೆ ರಾಜೀವ್ ಇನ್ನೂ ಹೆಚ್ಚು ಆಫರ್ ಮಾಡಬಹುದು. ಹಣಕ್ಕೋಸ್ಕರ ಯಾವ ಕಡೆ ಬೇಕಾದರೂ ವಾಲಬಲ್ಲ DK. ಅವನಿಗೆ ರಿಲಯಬಿಲಿಟಿ ಅನ್ನೋದೇ ಇಲ್ಲ. ಯೋಚನೆ ಮಾಡಿ. ವಾಪಸ್ ಕೊಡಿಸ್ಬೇಕು ಅಂದರೆ ರಾಜೀವ್ಗೆ ಶಿಕ್ಷೆ ಆಗಲೇಬೇಕು. ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ನು ರಾಜೀವ್ಗೆ ಶಿಕ್ಷೆ ಆಗೋದ್ರ ಮೇಲೆ ಡಿಪೆಂಡ್ ಆಗಿದೆ. ಇಷ್ಟಕ್ಕೂ DK ಒಬ್ಬನೇ ಬ್ರಿಲಿಯಂಟ್ ಅಲ್ಲ, ಅವನಿಗಿಂತ ಬ್ರಿಲಿಯಂಟ್ ಲಾಯರ್ಸ್ ಇದ್ದಾರೆ. ಆದರೆ DK ಮುಂದೆ ಅವರ ಬ್ರಿಲಿಯನ್ಸ್ ಮಂಕಾಗತ್ತೆ. ಯಾಕಂದರೆ DKಗೆ ಬ್ರಿಲಿಯನ್ಸ್ ಜೊತೆಗೆ ಕ್ರಿಮಿನಲ್ ಬೆಂಟ್ ಆಫ್ ಮೈಂಡ್ ಕೂಡ ಇದೆ. ಕೇಸ್ ಗೆಲ್ಲೋದಕ್ಕೆ ಅವನು ಏನು ಬೇಕಾದರೂ ಮಾಡ್ತಾನೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ